ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡುಗೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ನಾನು ಮಂಗಳೂರು ಟ್ರೆಡಿಷ್ನಲ್ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವಲ್ಲ, ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅಕ್ಕಿ ರೊಟ್ಟಿ ತುಂಬ ಸಿಂಪಲ್ ಉಂಟು ರೆಸಿಪಿ. ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿದರೆ ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ಮೊದಲೇ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿಗಳೆಲ್ಲ ಉಂಟು ಫ್ರೆಂಡ್ಸ್. ಚೆಕ್ ಮಾಡಿ ನೋಡಿ. ಇನ್ನೂ ಒಳ್ಳೊಳ್ಳೆ ಇದು ಫಿಶ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ, ಮ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು. ಚೆಕ್ ಮಾಡಿ, ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು 2 ಕಪ್ಪಿನಷ್ಟು ಅಕ್ಕಿ ತೆಗೊಂಡಿದ್ದೇನೆ. 2 ಪಾವಿನಷ್ಟು ಇದು ಬಾಯ್ಲ್ಡ್ ರೈಸ್. ನಾವು ಕಡುಬು ಎಲ್ಲ ಮಾಡ್ತೇವಲ್ಲ, ಅದು ಅಕ್ಕಿ ಬಾಯ್ಲ್ಡ್ ರೈಸ್ ತೆಗೊಂಡಿದ್ದೇನೆ. ನಾನು ನೆನೆಸಿ ಇಟ್ಟಿದ್ದೇನೆ, ರಾತ್ರಿನೇ ನೆನೆಸಿ ಇಟ್ಟಿದ್ದೇನೆ. ಬೆಳಿಗ್ಗೆ ಮಾಡ್ತಾ ಇದ್ದೇನೆ, ರುಬ್ಕೊಳ್ತಾ ಇದ್ದೇನೆ. ನೋಡಿ, ಗ್ರೈಂಡರಲ್ಲಿ ಹಾಕ್ತಿದ್ದೇನೆ ನಾನು. ಗ್ರೈಂಡರಲ್ಲಿ ನೋಡಿ 2 ಪಾವಿನಷ್ಟು ಉಂಟು, 2 ಕಪ್ಪಿನಷ್ಟು ಉಂಟು. ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. 2 ಕಪ್ ಅಕ್ಕಿಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ಅದಕ್ಕೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಒಳ್ಳೆ ಸಣ್ಣಾಗಿ ಗ್ರೈಂಡ್ ಆಗಬೇಕಿದು. ಮಿಕ್ಸಿಯಲ್ಲಿ ರುಬ್ಕೊಳ್ಬೋದು ನಿಮಗೆ ಬೇಕಿದ್ದರೆ, ಆದರೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ನಿಮಗೆ ಗಟ್ಟಿಯಾಗಿ ಬರೋದಿಲ್ಲ. ಅದಕ್ಕಾಗಿ ನಾನು ಗ್ರೈಂಡರಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ನೀರು ಹಾಕ್ಕೊಳ್ತಾ ಇದ್ದೇನೆ ಬೇಕಾದಷ್ಟು ನೋಡಿಕೊಂಡು. ತುಂಬ ನೀರು ಹಾಕಲಿಕ್ಕೆ ಇಲ್ಲ, ಅಕ್ಕಿ ಸಣ್ಣ ಆಗಲಿಕ್ಕೆ ತಕ್ಕ ನೀರು ಹಾಕಬೇಕು. ನಿಮಗೆ ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು, ಆದರೆ ಮಿಕ್ಸಿಯಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಗಟ್ಟಿಯಾಗಿ ಬರೋದಿಲ್ಲಲ್ಲ. ಅದಕ್ಕಾಗಿ ನಿಮಗೆ ಮಿಕ್ಸಿಯಲ್ಲಿ ಮಾಡೋದಾದರೆ ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರುಬ್ಕೊಂಡು ತೆಗೆದು ಸ್ವಲ್ಪ ನೀರಾದರೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಸಣ್ಣ ಆಗ್ತಾ ಬಂದಿದೆ. ನೋಡಿ, ಸಣ್ಣಾಗಿದೆ. ಈಗ ನಾನು ತೆಗೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಹಿಟ್ಟು ಉಂಡೆ ಮಾಡಲಿಕ್ಕೆ ಸಿಗಬೇಕು. ನೋಡಿ, ಈ ಥರ ಉಂಡೆ ಮಾಡಲಿಕ್ಕೆ ಸಿಗಬೇಕು. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ಇರಬೇಕು. ನಿಮಗೆ ಸ್ವಲ್ಪ ನೀರಾದರೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ನಾನು ಬಾಳೆ ಎಲೆ ತೆಗೊಂಡಿದ್ದೇನೆ, ಕ್ಲೀನ್ ಮಾಡಿ ಎಲ್ಲ ಬಾಳೆ ಎಲೆ ತೆಗೊಂಡಿದ್ದೇನೆ. ಬಾಳೆ ಎಲೆಯಲ್ಲಿ ನೋಡಿ ಈ ಥರ ಇದು ತಟ್ತಾ ಬರಬೇಕು. ನೋಡಿ, ಎಷ್ಟು ತೆಳು ಬೇಕಿದ್ರೂ ನಿಮಗೆ ತಟ್ಕೊಳ್ಬೋದು, ಚೆನ್ನಾಗಿ ಬರ್ತದೆ. ನೋಡಿ, ಈ ಥರ ಬಾಳೆ ಎಲೆಯಲ್ಲಿ ಇದು ತೆಳು ಮಾಡಿ ತಟ್ಕೊಳ್ಬೇಕು. ನಿಮಗೆ ದಪ್ಪಕ್ಕೆ ಬೇಕಿದ್ದರೆ ದಪ್ಪಕ್ಕೆ ಕೂಡ ಮಾಡ್ಕೊಳ್ಬೋದು. ಒಳ್ಳೆ ಇದು ಕಾದರೆ ಉಂಟಲ್ಲ, ದಪ್ಪ ಆದರೂ ಕೂಡ ತುಂಬ ಚೆನ್ನಾಗಿರ್ತದೆ. ತೆಳ್ಳಗೆ ಬೇಕಿದ್ದರೆ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರ್ತದೆ. ಇದು ಚಿಕನ್ ಪುಳಿಮುಂಚಿ ಜೊತೆ, ಇಲ್ಲಾಂದರೆ ಇದು ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ. ಇಲ್ಲಾಂದರೆ ಫಿಶ್ ಕರಿ ಯಾವುದು ಕೂಡ ಸೂಟ್ ಆಗ್ತದೆ ಇದಕ್ಕೆ. ನೋಡಿ, ಈಗ ತವಾ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇದಕ್ಕೆ ಎಣ್ಣೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. ತವಾಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಳ್ಬೇಕು. ಈಗ ನೋಡಿ, ಈ ಥರ ತೆಗೆದು ಕಾವಲಿಯಲ್ಲಿ ಮಗುಚಿ ಹಾಕಬೇಕು. ನೋಡಿ, ಈ ಥರ ಹಾಕೋದು. ಇನ್ನು ಸ್ವಲ್ಪ ಮುಚ್ಚಿಡುವ. ಇದನ್ನು ಕಾಯಿಲಿ ಸ್ವಲ್ಪ ಮುಚ್ಚಿಡ್ತಾ ಇದ್ದೇನೆ. ಚೆನ್ನಾಗಿ ಕಾದಾಗುವಾಗ ಉಂಟಲ್ಲ, ಅದು ಎಲೆ ಅದೃಷ್ಟಕ್ಕೆ ಬಿಟ್ಟು ಬರ್ತದೆ. ನೋಡಿ, ಈಗ ಕಾದಿದೆ. ನೋಡಿ, ಈ ಥರ ನೋಡಿ, ಎಲೆ ಅದೃಷ್ಟಕ್ಕೆ ಬಿಟ್ಟು ಬರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಕ್ಕಿ ರೊಟ್ಟಿ. ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಪ್ಪದ ಬದಲಿಗೆ ತೆಂಗಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿರ್ತದೆ. ತೆಂಗಿನ ಎಣ್ಣೆ ಕೂಡ ಫ್ಲೇವರ್ ಚೆನ್ನಾಗಿರ್ತದೆ. ನೋಡಿ, ಮಗುಚಿ ಹಾಕ್ತಾ ಇದ್ದೇನೆ. ನೋಡಿ, ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿರ್ತದೆ. ಈ ಥರ ಚೆನ್ನಾಗಿ ಫ್ರೈ ಆದರೆ ಸೂಪರ್ ಆಗಿರ್ತದೆ ನೋಡಿ ಅಕ್ಕಿ ರೊಟ್ಟಿ. ತುಂಬ ಸಿಂಪಲ್ ಉಂಟು ರೆಸಿಪಿ. ನಿಮಗೆ ಖಾಲಿ ಅಕ್ಕಿ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಅಂದರೆ ಖಾಲಿ ಅಕ್ಕಿಯನ್ನು ಕಡ್ದು ತೆಂಗಿನ ತುರಿ ಮತ್ತು ಮಿಕ್ಸ್ ಮಾಡ್ಬೋದು. ತೆಂಗಿನ ತುರಿಯನ್ನು ಇದು ಮಾಡಬೇಕಂತ ಇಲ್ಲ, ಎಂತ ಕಡಿಯುವಾಗ ಹಾಕಬೇಕಂತ ಇಲ್ಲ. ಮತ್ತೆ ಮಿಕ್ಸ್ ಮಾಡಿದರೆ ಕೂಡ ಚೆನ್ನಾಗಿರ್ತದೆ. ಖಾಲಿ ತುರಿದು ಹಾಕಿದರೆ ಕೂಡ ಚೆನ್ನಾಗಿರ್ತದೆ. ನೋಡಿ, ಇದೇ ರೀತಿ ಮಾಡಿಕೊಂಡೆ ನಾನು. ಇನ್ನೊಂದನ್ನು ಕೂಡ ಮಾಡಿಕೊಂಡೆ ನೋಡಿ.
ತುಂಬ ಸುಲಭ. ಒಂದು ಎಲೆಯಲ್ಲಿ ನಿಮಗೆ ಒಂದು 2-3 ಮಾಡ್ಬೋದು ರೊಟ್ಟಿ. ಒಂದೇ ಎಲೆಯಲ್ಲಿ 1-2-3 ರೊಟ್ಟಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಲೆ ಏನಾಗೋಗೋದಿಲ್ಲ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ. ಚೆನ್ನಾಗಿ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ನಿಮಗೆ ದಪ್ಪದಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರ್ತದೆ. ದಪ್ಪ ಕೂಡ ಒಳ್ಳೆಯದಾಗ್ತದೆ ನೋಡಿ ರೊಟ್ಟಿ. ಇದನ್ನು ನಾನು ಚಿಕನ್ ಕರಿ ಜೊತೆ, ಚಿಕನ್ ಪೆಪ್ಪರ್ ಮಾಡಿದ್ದೆ, ಚಿಕನ್ ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿ ರೊಟ್ಟಿ, ಚಿಕನ್ ಪೆಪ್ಪರ್ ಕರಿ, ಒಳ್ಳೆ ಕಾಂಬಿನೇಷನ್ ನೋಡಿ. ಚಿಕನ್ ಪುಳಿ ಮುಂಚಿ ಇದ್ದರೂ ಕೂಡ ತುಂಬ ಒಳ್ಳೆಯದಾಗ್ತದೆ ಫಿಶ್ ಕರಿ ಜೊತೆ, ಇಲ್ಲಾಂದರೆ ಚಟ್ನಿ ಜೊತೆ. ವೆಜ್ಜಿನವರಿಗೆ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಅಕ್ಕಿ ರೊಟ್ಟಿ ನೋಡಿ, ಸೂಪರಾಗಿರ್ತದೆ.